ಅದಿಲ್ಲ. ಮೋಕ್ಷಿತ ಅವರೊಂದು ಹೇಳ್ತಾರೆ, ಗೌತಮಿ ಮೋಕ್ಷಿತ ನೀವು ಒಟ್ಟಿಗೆ ಇರ್ತಾ ಇದ್ರಿ. ಈಗ ಕಳೆದ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ, ನಿಮ್ ಜೊತೆ ಬಿಟ್ಟು ಬರ್ದೇ ಇದ್ರೆ ಮೋಕ್ಷಿತ ನಾವು ಟಾಪ್ 4 ಅಲ್ಲಿ ಟಾಪ್ 6 ಅಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳಿ ಮೋಕ್ಷಿತ ಅವ್ರು ಹೇಳ್ತಾರೆ. ಸರ್ ಅವ್ರ ಅಭಿಪ್ರಾಯ ಸರ್. ಅದಕ್ಕೆ ನಾನೇ ನಾವುಗಳು ಕಾರಣ ಆಗ್ಬೇಕು ಅನ್ನೋದೇನಿಲ್ಲ ಸರ್. ಅದು ಸುಮಾರಷ್ಟು ವಿಚಾರಗಳನ್ನ ಗೇಮ್ ಅಂತ ಬಂದಾಗ ಬೇರೆ ಸರ್, ಓಕೆ. ವ್ಯಕ್ತಿತ್ವಗಳು ವಿಚಾರಗಳು ಅಂತ ಬಂದಾಗ ಬೇರೆ. ವೈಯಕ್ತಿಕ ವಿಚಾರ ಅಂತ ಬಂದಾಗ ಎಲ್ಲ ಒಂದು ಅಂತ ಹೇಳ್ತಾರೆ. ಓಕೆ. ಗೌತಮಿ ನೀವು ಕಾಲೇಜ್ ಫ್ರೆಂಡ್ಸಾ ಅಥವಾ ನಾ ಕೇಳಿದ್ದೆ ಕಾಲೇಜ್ ಫ್ರೆಂಡ್ಸ್ ಅಂತ ಹೇಳಿ ಒಟ್ಟಿಗೆ ಇದ್ರ ಅಥವಾ? ಇಲ್ಲ ಸರ್, ನ್ಯಾಷನಲ್ ಕಾಲೇಜ್ ಜಯನಗರ ನಾನು ಓದಿದ್ದು ಅಂದಾದಮೇಲೆ ಅವರು ಅಲ್ಲಿ ಒಳಗೆ ಇರಬೇಕಾದ್ರೆ ಹೇಳ್ತಾರೆ, ನಾನು ನ್ಯಾಷನಲ್ ಕಾಲೇಜ್ ಜಯನಗರ ಓದಿದ್ದು, ನಿಮಗೆ ನಾನು ಜೂನಿಯರು ಅಂತ ಹೇಳ್ತಾರೆ. ಅಷ್ಟು ಬಿಟ್ಟರೆ ನನಗೆ ಅವ್ರು ಯಾವತ್ತೂ ಪರಿಚಯ ಇರಲಿಲ್ಲ. ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ನನಗೆ ಪರಿಚಯ ಇರಲಿಲ್ಲ. ಓಕೆ. ಧರ್ಮಕೀರ್ತಿ ಅವರು 2 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆಗೆ ಅನ್ನೋದು ಬಿಟ್ಟರೆ ಇನ್ನು ಯಾರೂ ನನಗೆ ಪರಿಚಯ ಇರಲಿಲ್ಲ. ಈಗ ಇದೇ ನಿಮ್ಗೆ ನೋಡಿ, ಗೌತಮಿ ಆಗ್ಲಿ, ನಿಮ್ಗೆ ಆಗ್ಲಿ, ಮೋಕ್ಷಿತಾ ಅವ್ರಿಗೆ ಆಗ್ಲಿ ತುಂಬಾ ಮಾತಾಡ್ತಾರೆ ಹೊರಗಡೆ ಜನ ಆಗ್ಲಿ. ಈ ಹುಡುಗಿ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡ್ಲೇದು ಒಂದು ತಪ್ಪ ಅನ್ಸುತ್ತಾ? ಅಂತವ್ರಿಗೆ ಏನ್ ಹೇಳಿಕ್ಕೆ ಇಚ್ಛೆ ಪಡ್ತೀರಾ? ಸರ್ ಅವ್ರಿಗೆ ಗೊತ್ತಿಲ್ಲ ಸರ್. ಈಗ ಹೊರಗಡೆ ಹುಡುಗಿ ಎಷ್ಟೋ ಜನ ಪರಿಚಯ ಇರ್ತಾರೆ. ಬಿಗ್ ಬಾಸ್ ಮನೇಲಿ ಒಂದು ಹುಡುಗಿ ಒಂದು ಆಟದ ವಿಚಾರದಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಗಿರೋದಕ್ಕೋಸ್ಕರ ಸುಮಾರಷ್ಟು ಜನ ಅದು ಮಾತಾಡ್ತಾರೆ ಅಂದ್ರೆ ಅವರು ವಾಕ್ ಸ್ವತಂತ್ರ ಸರ್. ಅದ್ರ ಬಗ್ಗೆ ನನಗೆ ನೋ ಕಮೆಂಟ್ಸ್ ಸರ್. ಬಟ್ ನಾವು ಜೆನ್ಯೂನ್ ಆಗಿ ನಮ್ಮ ಒಂದು ಆರ್ಗಾನಿಕ್ ಒಂದು ಫ್ರೆಂಡ್ಶಿಪ್ ಉಳಿಸ್ಕೊಂಡಿದ್ದೀವಿ. ಬಿಗ್ ಬಾಸ್ ಮನೆಯಲ್ಲಿ ನಿಮ್ದೇನಾದ್ರೂ ಬೇಜಾರಾಗಿರುವಂತ ಘಟನೆ, ಒಂದು ಸಿಹಿ ಆಗಿರುವಂತ ಘಟನೆ ಏನಾದ್ರೂ ಇತ್ತಾ? ಬೇಜಾರಾಗಿರೋ ಘಟನೆ ಅನ್ನೋದು ಯಾವುದಿಲ್ಲ. ಸಿಹಿ ಘಟನೆಗಳು ಜಾಸ್ತಿ ಇದೆ. ಅಂದರೆ ಕಿಚ್ಚ ಸುದೀಪ್ ಸರ್ ಕಡೆಯಿಂದ ನಾನು ಚಪ್ಪಾಳೆ ಪಡ್ಕೊಂಡಿದ್ದು, ಕಿಚ್ಚನ ಚಪ್ಪಾಳೆ ಪಡ್ಕೊಂಡಿದ್ದು. ಅದಾದಮೇಲೆ ನನ್ನ ತಾಯಿ ಬಂದು ನನಗೆ ಊಟ ಮಾಡಿಸಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಅದಾದಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಬಂದಿತ್ತು. ಬಹಳಷ್ಟು ಸಿಹಿ ವಿಚಾರಗಳಿವೆ. ಕಹಿ ಘಟನೆಗಳು ಅಂತೇನು ಆ ಥರದ್ದು ಏನಿಲ್ಲ ಸರ್.